ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ. ಇದ್ರೊಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ನೋಡ್ಬೋದು ಇವಾಗ ಮಸ್ತ್ ರೆಡಿ ಆಗಿದ್ದೀನಿ. ಏನಕ್ಕಂದರೆ ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಎಲ್ಲೋ ಹೋಗ್ತಿದ್ದೀನಿ ಅಂತ. ಸೊ ವೀಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ವೀಡಿಯೋ ಮಾತ್ರ ಮಸ್ತ್ ಇರುತ್ತೆ ಮತ್ತು ಸ್ವಲ್ಪ ಇನ್ಫಾರ್ಮೇಟಿವ್ ಕೂಡ ಇರುತ್ತೆ. ನೀವೇನಾದರೂ ಜಾಬ್ನ ಹುಡುಕ್ತಿದ್ರೆ ಲೈಕ್ ಅದ್ರ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ಫಸ್ಟು ತಿಂಡಿ ಮಾಡ್ಕೊಂಡು ಹೊರಡೋಣ ಬನ್ನಿ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಗಾಡೀಲಿ. ಗೈಸ್ ಇವಾಗ ಪೆಟ್ರೋಲ್ ಎಲ್ಲ ಹಾಕ್ಸಿದ್ದಾಯಿತು, ನೋಡ್ಬೋದು ಬಂಕಲ್ಲಿದ್ದೀನಿ. ಇವಾಗ ಆನ್ ಮಾಡಿ ನೋಡೋಣ ಬನ್ನಿ. ನೋಡಿ 2 ಪಾಯಿಂಟ್ ಎದ್ದಿದೆ ಅಷ್ಟೇ. ಇವಾಗ ಹೋಗೋಣ ಬನ್ನಿ ಮತ್ತೆ. ಗೈಸ್ ಫೈನಲಿ ರೀಚ್ ಆದೆ. ಲೈಕ್ ಇನ್ನೂ ಅಲ್ಲಿ ಇನ್ಸ್ಟಿಟ್ಯೂಷನ್ ಒಳಗೆ ಹೋಗಿಲ್ಲ, ಇವಾಗ ಹೋಗ್ತೀನಿ. ಫೈನಲಿ ಗೈಸ್ ಎಲ್ಲ ಮುಗೀತು. ಬ್ರೀಫಿಂಗ್ ಎಲ್ಲ ಹೇಳಿದ್ರು ಲೈಕ್ ಯಾವ ಥರ ಏನು ಮಾಡಬೇಕು ಅಂತ. ನಾನಂತೂ ಶಾಕ್ ಆಗಿಬಿಟ್ಟೆ ಅದನ್ನು ಕೇಳಿ. ಸೊ ನಿಮ್ಮ ಜೊತೆಗೂ ಅದನ್ನು ಶೇರ್ ಮಾಡ್ತೀನಿ ನಮ್ಮ ಮನೆಗೆ ಹೋಗಿ. ಓಕೆನಾ? ಗೈಸ್ ಇಲ್ಲೋಡಿ ಬಿಸಿಲು ಆಲ್ರೆಡಿ ಎಷ್ಟಿದೆ, ಅದು ಒಂದೇ ಬೇಜಾರು ಇವಾಗ. ಗೈಸ್ ಬೆಂಗಳೂರಲ್ಲಿ ಏನು ಸಿಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಟ್ರಾಫಿಕ್ ಮಾತ್ರ ಸಿಗುತ್ತೆ. ಇಲ್ಲೋಡಿ ಟ್ರಾಫಿಕ್ಕು ಮತ್ತೆ ಸಿಗ್ನಲ್ಗಳು ಹೆವಿ ಸೆಕೆ, ಬಿಸಿಲು ಗುರು. ನೋಡಿ ಎಷ್ಟು ಟ್ರಾಫಿಕ್. ಅಲ್ಲಿ ಗೊರಗುಂಟೆಪಾಳ್ಯ ಇವಾಗ ಕ್ರಾಸ್ ಆದ್ರೆ ನಾವು ಡೈರೆಕ್ಟ್ ಹೋಗ್ಬೋದು, ಅಲ್ಲೇನು ಎಲ್ಲೂ ಟ್ರಾಫಿಕ್ ಇರಲ್ಲ. ಈಗ ನಾನು ನಿಮ್ಗೆ ತುಮಕೂರಲ್ಲಿ ಸಿಗ್ತೀನಿ. ನೀವು ಅಣ್ಣನ ಆಟೋ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಲೈನ್ ಹಾಕ್ತಿದ್ದಾರೆ, ನೋಡ್ಬೋದು ನೀವು ಯಾವ ತರ ಲೈನ್ ಇದೆ ಅಂತ. ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ. 100% ನಿಜ ಗೈಸ್. ಫೈನಲಿ ನಮ್ಮ ಮನೆಗೆ ರೀಚ್ ಆದೆ ಗೈಸ್. ನೋಡ್ಬೋದು ಅಪ್ಪ ಸಖತ್ ಸೆಕೆ ಮಾತ್ರ ಬೆಂಗಳೂರು. ಅದು ಹೆಂಗೆ ಬಂದೋ ನನಗೆ ಗೊತ್ತು. ಮತ್ತು ಇವಾಗ ಅಲ್ಲಿ ಏನು ಹೇಳಿದ್ರು ಅಂತ ನಾನು ಊಟ ಮಾಡ್ಕೊಂಡು ನಿಮ್ಮ ಹತ್ರ ಹೇಳ್ತೀನಿ. ಶಾಕಾಗ್ಬಿಡ್ತೀರಾ ನೀವು ಅದನ್ನು ಕೇಳಿ. ಇಲ್ಲೋಡಿ ನಮ್ಮ ತಂಗಿ ಆಲ್ರೆಡಿ ಏನು ಮಾಡ್ತಾವ್ರೆ, ಫೋನು. ಎನಿ ಟೈಮ್ ನಮ್ಮ ಮನೆಗೆ ನೀವೇನೋ ಬಂದರೆ ಇವಳು ಫೋನ್ ನೋಡ್ಕೊಂಡು ಸಿಗ್ತಾಳೆ, ಇಲ್ಲಾಂದರೆ ಟಿ ವಿ ನೋಡ್ತಿರ್ತಾಳೆ, ಇಲ್ಲ ಫೋನ್ ನೋಡ್ತಾಳೆ ಅಷ್ಟೇ. ಯಾವುದೂ ಇಲ್ಲ ಅಂದರೆ ಕಂಪ್ಯೂಟರ್ ನೋಡ್ತಾಳೆ, ಹಂಗೆ ಇವಳು. ಅದಕ್ಕೆ ಫೋನ್ ನೋಡ್ತಿದ್ಯಾ? ಇದು ತೆಲಿತಿದ್ದೀನಿ ಸಾಮಾನುಗಳು ಗೈಸ್ ಇಲ್ಲೋಡಿ ಇದು ಎಲ್ಲ ಇವಳ್ದು ಆಟೋ ಸಾಮಾನು ಎಲ್ಲ ಇದು. ಬಸ್ಲು ಮನೆಗೆ ಬಂದು ಏನು ಮಾಡ್ತಾಳೆ? ಹಾಂ ಹೇಳ ಅಮ್ಮಂಗೆ. ನೀರಲ್ಲಿ ಆಟ ಆಡ್ತಿದ್ಯಾ? ಇಲ್ಲೋಡಿ ತೊಳೆಯೋದು. ಇವಾಗಿಂದಾನೇ ಪ್ರಾಕ್ಟೀಸು, ಇವಾಗಿಂದಾನೇ ಮಸ್ತು ಪ್ರಾಕ್ಟೀಸ್ ಮಾಡ್ತಾಳೆ ಅಲ್ವಾ ಪತ್ತು? ಪ್ರಾಕ್ಟೀಸ್ ಮಾಡ್ತಿದ್ಯಾ? ಮಾಡಪ್ಪ. ನೆಕ್ಸ್ಟು ಮನೆಯವ್ರದ್ದೆಲ್ಲ ತಡ್ತಾರೆ ಅಲ್ವೇ? ಹೇಳ್ತೀನಿ ನೀರು ವೇಸ್ಟ್ ಮಾಡ್ತಿರೋದು. ನೀರು ವೇಸ್ಟ್ ಮಾಡ್ತಿರೋದು ಹೇಳ್ತೀನಿ. ಹಲೋ ಗಾಯ್ಸ್, ಇವತ್ತು ನಮ್ಮನ್ನ ಏನೋ ಪಾಜಲ್ ಬುಕ್ ಮಾಡಿದ್ದಾನೆ, ಏನೋ ಗೊತ್ತಿಲ್ಲ ನನಗೂ. ಬನ್ನಿ ನೋಡೋಣ. ಇವಾಗ ಮಸ್ತು ಊಟ ಎಲ್ಲ ಆಯ್ತು. ಇವಾಗ ನಾನು ಅಮೆಝಾನಿಂದ ಏನೋ ಆರ್ಡರ್ ಮಾಡಿದ್ದೆ, ಬನ್ನಿ ತೋರಿಸ್ತೀನಿ. ಇದ್ರೊಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮನ್ನ ತೆಗಿತಿದ್ದಾನೆ, ಮಾಡಿ ತೆಗಿತು. ನೋಡಿ ಟ್ರಿಮ್ಮರ್. ಸಿಲ್ಲೋಡಿ ಟ್ರಿಮ್ಮರ್ VJR ಕಂಪ್ನಿದು. ಇದನ್ನ ತೆಗ್ದು ಓಪನ್ ಮಾಡಿ ನೋಡೋಣ ಬನ್ನಿ. ಚಿಲ್ಲೋಡಿ ಇದ್ರ ಫೀಚರ್ಸು VJRದು. ಮತ್ತೆ ನೋಡಿ ಇದೆ ಹಿಂಗಿದೆ ನೋಡಿ ಟ್ರಿಮ್ಮರ್. ನೋಡಿ ಎಷ್ಟು ಬಿಲ್ ಇದೆ. ಇಷ್ಟೊಂದು ಇನ್ನು ಆರ್ಡರ್ಸ್ ಮಾಡಿದ್ದಾನೆ. ಸ್ವಲ್ಪ ಅದು ಎದ್ದಿದ್ದೀನಿ. ನೋಡಿ ಗಾಯ್ಸ್ ಈ ಥರ ಇದೆ ಪ್ಯಾಕಿಂಗು. ಯಾರ್ಯಾರು ಮೆಸ್ಸಿ ಫ್ಯಾನ್ಸ್ ಇದ್ದೀರಾ ನೋಡ್ಕೊಳ್ಳಿ. ಫೈನಲಿ ದ ಮೇನ್ ಪ್ರಾಡಕ್ಟ್. ಇದು ಒಂದು ಕೇಬಲ್ಲು ಚಾರ್ಜ್ ಮಾಡೋಕ್ಕೆ. ಮತ್ತು ಇಲ್ಲೋಡಿ ಎಲ್ಲ ಅಟ್ಯಾಚ್ಮೆಂಟು ಎಲ್ಲ ಕೊಟ್ಟಿದ್ದಾರೆ. ಇಲ್ಲೋಡಿ ಗಾಯ್ಸ್ ಶೈನಿಂಗು. ಗಾಯ್ಸ್ 2 ಮೋಡ್ ಇದೆ, ಒಂದು ನಾರ್ಮಲ್ಲು, ಇನ್ನೊಂದು ಸತಿ ಅದೇ ಬಟನ್ ನೋಡಿದ್ರೆ ಸ್ಪೀಡ್ ಆಗುತ್ತೆ ನೋಡಿ. ಗೈಸ್ ಇವಾಗ ಈ ನಾನು ಟ್ರಿಮ್ಮರ್ನ ಯೂಸ್ ಮಾಡ್ತೀನಿ ಲೈಕ್ ಒಂದು ವಾರ ಆದಮೇಲೆ ನಾನು ರಿವ್ಯೂನ ಕೊಡ್ತೀನಿ. ಏನಕ್ಕಂದರೆ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ನಾನು ಏನಿರುತ್ತೋ ಅದನ್ನೇ ಹಾನೆಸ್ಟಾಗಿ ಹೇಳ್ತೀನಿ. ಓಕೆನಾ? ಇನ್ನೂ ನಾವು ಪೇಯ್ಡ್ ಪ್ರಮೋಷನ್ ಮಾಡೋ ಲೆವೆಲ್ಗೆ ಇನ್ನೂ ರೀಚ್ ಆಗಿಲ್ಲ.
ಓಕೆನಾ. ಮತ್ತು ಈ ಟ್ರಿಮ್ಮರ್ ಬಂದು ಲೈಕ್ ಒಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲಿ ನನಗೆ ಸಿಕ್ತು. ಆ್ಯಕ್ಚುಲಿ ಇದು ಬಂದು ನನಗೆ 820 ರುಪೀಸ್, ಒಟ್ಟಿನಲ್ಲಿ 800 ರೂಪಾಯಿ ಒಳಗೇ ಇದು ನಿಮಗೆ ಸಿಕ್ಬಿಡುತ್ತೆ. ಮಿನಿಮಮ್ 800, ಅದಕ್ಕಿಂತ ಜಾಸ್ತಿ ಎಲ್ಲಾದರೂ ಸಿಕ್ಕಿದ್ರೆ ಈ ಟ್ರಿಮ್ಮರ್ನ ತೊಗೊಂಬೇಡಿ. ಮತ್ತು ನಾನು ಹಾನೆಸ್ಟ್ ರಿವ್ಯೂನ ಕೊಡ್ತೀನಿ, ಇದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಪ್ಯಾಕೇಜಿಂಗ್ನ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನನಗೆ ಅದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿತ್ತು. ಮತ್ತು ಅದ್ರ ಕ್ವಾಲಿಟಿ, ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗೇ ಯೂಸ್ ಮಾಡಿದ್ದಾರೆ. 800 ರೂಪಾಯಿಗೆ ಇದು ಈ ಥರ ಕ್ವಾಲಿಟಿ ನನ್ನ ಪ್ರಕಾರ ಬೇರೆ ಕಂಪ್ನಿಯವ್ರು ಕೊಡಲ್ಲ ಅನ್ಕೊತೀನಿ. ನನಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಓಕೆ ಗಾಯ್ಸ್, ಫೈನಲಿ ಇವಾಗ ನಮ್ಮ ಫೇವ್ರೆಟ್ ಪ್ಲೇಸ್ ಟೆರಸಲ್ಲಿದ್ದೀವಿ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಏನಕ್ಕೆ ಹೋದೆ ಅಂತ ಇವಾಗ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಬಂದು ನಾನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೆ. ಏನಕ್ಕಂದರೆ ಅಲ್ಲಿ ಅಡ್ರೆಸ್ಸಿಂಗ್ನ ಮಾಡ್ತೀನಿ ಅಂತ ಹೇಳಿದರು. ಅಡ್ರೆಸ್ಸಿಂಗಲ್ಲಿ ಏನೇನು ಹೇಳಿದ್ರಪ್ಪ ಅಂದರೆ, ಮೊದಲನೇದಾಗಿ ಬಂದು ಮ್ಯಾನೇಜರ್ ಬಂದರು, ಮತ್ತು ಹೆಡ್ ಬ್ರ್ಯಾಂಚ್ ಇರ್ತಾರಲ್ಲ ಅವ್ರು ಬಂದರು. ಅವ್ರೇನು ಹೇಳಿದ್ರಪ್ಪ ಅಂದರೆ, ಇವಾಗ ಜಾಬ್ ಎಷ್ಟು ಸಿಗೋದು ಕಷ್ಟ ಆಗಿಬಿಟ್ಟಿದೆ ಅಂದರೆ AI ತುಂಬಾ ಟೇಕ್ ಓವರ್ ಮಾಡ್ತಿದೆ ಅಂತ ಹೇಳಿದ್ರು. ಆಲ್ರೆಡಿ ನಿಮಗೆಲ್ಲ ಗೊತ್ತು AI ಎಷ್ಟು ಪವರ್ಫುಲ್ ಆಗ್ತಾ ಬರ್ತಿದೆ ಪ್ರತಿದಿನ ಅಂತ. ಸೊ ಅದನ್ನು ಹೇಳಿದ್ರು. ಮತ್ತು ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟರು. ಏನಪ್ಪ ಅಂದರೆ, ಲೈಕ್ ಒಬ್ಬರು ಸ್ಟೂಡೆಂಟ್ ಬಂದಿದ್ರಂತೆ IITಯನ್ನು. ಸೊ ಅವರು ಹೈದ್ರಾಬಾದಲ್ಲಿ IITನ CS ಕಂಪ್ಲೀಟ್ ಮಾಡಿದ್ರಂತೆ. ಆ್ಯಕ್ಚುಲಿ ಅವ್ರಿಗೆ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಗಿತ್ತು. ಅವ್ರದ್ದು ಪ್ಯಾಕೇಜ್ ಬಂದು 60 LP ಅಂತೆ. ಮತ್ತು ಯಾವಾಗ ಜಾಯ್ನಿಂಗ್ ಡೇಟ್ ಬಂತಲ್ಲ, ಲೈಕ್ ಆಫರ್ ಲೆಟರ್, ಆವಾಗ ಅಲ್ಲಿ 11 LP ತೋರಿಸ್ತಾ ಇದ್ದಾರಂತೆ. ನೋಡಿ, 60 LP ಅಂತ ಹೇಳಿ ಇಂಟರ್ವ್ಯೂಯಲ್ಲಿ ಆಫರ್ ಲೆಟ್ರಲ್ಲಿ 11 lakh ಅಂತ ತೋರಿಸ್ತಿದ್ದಾರೆ. ಸೊ ಅದನ್ನು ಅವ್ರಿಗೆ ಪೇರೆಂಟ್ಸ್ ನೋಡಿ, ಇಲ್ಲ ಇದನ್ನು ರಿಜೆಕ್ಟ್ ಮಾಡು ಅಂತ ಹೇಳಿದ್ರಂತೆ. ಸೊ ಅವತ್ತು ರಿಜೆಕ್ಟ್ ಮಾಡಿದವರು ಇನ್ನೂವರೆಗೂ ಅವ್ರಿಗೆ ಕೆಲಸ ಸಿಕ್ಕಿಲ್ವಂತೆ. ಅಂದರೆ 1 ವರ್ಷ ಆಗಿದೆ ಆಲ್ರೆಡಿ, ಇನ್ನೂ IITiansಗೆ ಕೆಲಸ ಸಿಕ್ಕಿಲ್ಲ. ಸೊ ಬೇಸಿಕಲಿ ಅವ್ರು ಏನು ಹೇಳಕ್ಕೆ ಬರ್ತಿದ್ದಾರೆ ಅಂದರೆ, ಅಷ್ಟು ಹೈ ಲೆವೆಲ್ ಕಾಂಪಿಟೇಷನ್ ಆಗಿಬಿಟ್ಟಿದೆ ಜಾಬಲ್ಲಿ. ಅದರಲ್ಲೂ IT ಫೀಲ್ಡಲ್ಲಿ ತುಂಬಾ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಸೊ ಅದಕ್ಕೇ ಅವ್ರು ಮೇಜರ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾವುದೇ ಸ್ಟ್ರೀಮವರಾಗಿರಲಿ, ನೀವು BCA BCom ಅಥವಾ BSc ಯಾವುದೇ ಸ್ಟ್ರೀಮವರಾಗಿರಲಿ, BE, ನಿಮಗೆಲ್ಲ ಮೇಜರಾಗಿ ನೀವು ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಸಬ್ಜೆಕ್ಟ್ನ ಥರೋವಾಗಿ ಕಲಿಬೇಕು. ಲೈಕ್ ಸುಮ್ಮನೆ ವಾಟ್ ಈಸ್ ವೇರಿಯಬಲ್ ಅಥವಾ ಬರೀ ಡೆಫಿನೇಷನ್ ತಿಳ್ಕೊಂಡ್ರೆ ಸಾಕಲ್ಲ, ಪ್ರಾಕ್ಟಿಕಾಲಿಟಿನ ತಿಳ್ಕೊಬೇಕು ಅಂತ ಅವ್ರು ಹೇಳೋಕ್ಕೆ ಬಯಸ್ತಿದ್ರು. ಮತ್ತು ಇನ್ನೊಂದು ಮೇಜರ್ ಏನಪ್ಪ ಅಂದರೆ, ಅವರು ಕರೆದಿದ್ದು ಉದ್ದೇಶನೇ, ಈಗ ನಾವು ಆನ್ಲೈನ್ ಕ್ಲಾಸ್ನ ತೊಗೊಂಡು ಶಿಫ್ಟ್ ಮಾಡ್ಕೊಂಡಿದ್ದೀನಲ್ಲ ನಾನು. ಸೊ ಅವ್ರೇನು ಹೇಳೋದು ಅಂದರೆ, ಆನ್ಲೈನಲ್ಲಿ ಅಷ್ಟು ಎಫೆಕ್ಟಿವ್ ವೇ ಆಗಿ ನಿಮಗೆ ಟೀಚಿಂಗ್ ಸಿಗೋಲ್ಲ, ಮತ್ತು ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ನಿಕ್ಕಿ ಕೇಳೋಕ್ಕಾಗಲ್ಲ. ಲೈಕ್ ಆಫ್ಲೈನಿಗೆ ಬಂದು ಇಲ್ಲೇ ನಮ್ಮ ಟ್ರೈನರ್ಸ್ಗಳ ಜೊತೆ ಸೇರಿ ಅವ್ರದ್ದು ನಿಮ್ಮ ಡೌಟ್ಸ್ಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಅಲ್ಲೇ ಮಾಕ್ ಇಂಟರ್ವ್ಯೂ, ಪ್ರತಿ ವಾರನೂ ಅವರು ಮಾಕ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ಸೊ ಅಲ್ಲಿ ನಿಮ್ಮ ರಿಯಲ್ ಸ್ಕಿಲ್ನ ತೋರಿಸಿ, ಆವಾಗ ನಮಗೂ ಪ್ಲೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಹೇಳ್ತಿದ್ರು. ಸೊ ಅವ್ರು ಮೇಜರ್ಲಿ ಏನು ಹೇಳಕ್ಕೆ ಬರ್ತಿದ್ದಾರೆ ಅಂದರೆ, ಅಂಥ IITians ಮತ್ತು ಅಷ್ಟು ಟಾಪ್ ಲೆವೆಲ್ ಕಾಲೇಜಸ್ಸು ಮತ್ತು ಆ ಥರ ಟಾಪ್ ಲೆವೆಲ್ ಎಜುಕೇಷನ್ ಮಾಡಿರೋರ್ಗೇ ಇವಾಗ ಫೀಲ್ಡಲ್ಲಿ ಜಾಬ್ ಸಿಗ್ತಿಲ್ಲ. ಸೊ ಇನ್ನು ನಾವು BCA BCom ಈ ಥರ ನಾರ್ಮಲ್ ಡಿಗ್ರಿ ಮಾಡಿರೋರಿಗೆ ನೀವು ಎಷ್ಟು ಲೆವೆಲ್ ಕಾಂಪಿಟೇಷನ್ ಇದೆ ಅಂತ ಅವ್ರು ನಮಗೆ ತಿಳಿಸ್ಕೊಡ್ತಿದ್ರು ಅಷ್ಟೇ. ಸೊ ಅದಕ್ಕೇ ಇವಾಗ ನಾನು ಡಿಸೈಡ್ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ನಾನು ತುಮಕೂರಲ್ಲೇ ಇರೋದಾ ಅಥವಾ ಮತ್ತೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋದಾ. ಲೈಕ್ ಅಡ್ವಾನ್ಸ್ ಜಾವ ಇನ್ನೂ ಕಷ್ಟ ಅಂತ ಹೇಳಿದ್ರು. ಲೈಕ್ ನಾರ್ಮಲ್ಲು ಕೋರ್ ಜಾವ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಡ್ವಾನ್ಸ್ ಜಾವ ಇನ್ನೂ ಕಷ್ಟ. ಆನ್ಲೈನಲ್ಲಿ ಅಷ್ಟು ಎಫೆಕ್ಟಿವಾಗಿ ಕಲಿಯೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಆಫ್ಲೈನ್ನ ತೊಗೊಳ್ಳಿ ಅಂತ ಹೇಳ್ತಿದ್ರು. ನೋಡೋಣ ಏನು ಮಾಡಬೇಕಂತ. ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಗುರುವಾರ ಆಗಿರೋದ್ರಿಂದ. ನಿಮಗೆ ಗೊತ್ತು, ನಾನು ಪ್ರತಿ ಗುರುವಾರನೂ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ ಅಂತ. ಸೊ ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಮತ್ತು ಇವಾಗ ಮನೆಗೆ ಬಂದು ಒಳ್ಳೆಯೇ ಪಾಸಿಟಿವ್ ವೈಬ್ಸ್ನ ಕೊಡ್ತಾಯಿದೆ. ಈ ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.